ಮೂಲ ಚಿತ್ರ ಇದ್ದ 3 ಗಂಟೆಗಳ ಅವಧಿಯನ್ನ 2 ಗಂಟೆ 20 ನಿಮಿಷಕ್ಕೆ ಇಳಿಸಿ ಅದರ ಮಧ್ಯೆ ಸಾಕಷ್ಟು ಹೊಸ ದೃಶ್ಯಗಳನ್ನ ನಾವು ಬರೆದು ಮತ್ತು ಒಂದು ಹೊಸ ಹಾಡನ್ನು ಕೂಡ ಅದಕ್ಕೆ ಸೇರ್ಪಡೆ ಮಾಡಿ ಹೊಸದಾಗಿ ಸ್ಕ್ರೀನ್ ಪ್ಲೇಯನ್ನು ಮಾಡಿಸಿ 5 ಅದ್ಭುತವಾದ ಕವಿಗಳಿಂದ 5 ಹಾಡುಗಳನ್ನು ಬರೆಸಿ ಈ ಸಿನಿಮಾ ನಿರ್ಮಾಣ ಆಯಿತು. ಈ ಸಿನಿಮಾ ಮಾಡಿದಾಗ ನಾನು ರಾಕ್ಲೈನ್ ಸರ್ನ ಕೇಳ್ಕೊಂಡೆ, ಸರ್ 2 ನಾನು ಕೇಳಿದ್ ಕೊಡಬೇಕು ಅಂತ. ಅವ್ರು ಇನ್ನೊಂದು ಮಾತು ನನಗೆ ಕೌಂಟ್ರ್ ಕೊಟ್ಟರು, ನೀವು ಕೇಳಿದ್ದನ್ನು ಯಾವತ್ತು ನಾನು ಕೊಟ್ಟಿಲ್ಲ ಅಂತ ಹೇಳಿದ್ರು. ಅವರಲ್ಲಿ ಇರ್ತಕ್ಕಂಥ ಒಂದು ವಿಶೇಷವಾದ ಗುಣ, ನಿರ್ದೇಶಕರು ಏನೇ ಕೇಳಿದ್ರು ಕೂಡ ಖಂಡಿತ ಇಲ್ಲ ಅಂತ ಹೇಳೋದಿಲ್ಲ, ಅದನ್ನು ಒದಗಿಸ್ಕೊಡ್ತಾರೆ. ಆ ಒದಗಿಸ್ಕೊಟ್ಟಿದ್ದನ್ನ ನಿರ್ದೇಶಕರು ಬಳಸ್ಕೊಳ್ಬೇಕು, ಅದು ನಮ್ಮ ಕರ್ತವ್ಯ. ನಾನು ಈ ಸಿನಿಮಾ ನೋಡ್ತಿದ್ದ ಹಾಗೆ ನಾನು ಕೇಳಿದ್ದು 2 ವಿಷಯ. ಒಂದು, ನಾಯಕಿ ಅದೇ ನಾಯಕಿ ಬೇಕು, ಮತ್ತು ಆ ಚಿತ್ರದ ಸಂಗೀತ ನಿರ್ದೇಶಕರೇ ಬೇಕು ಅಂತ ಕೇಳ್ಕೊಂಡೆ. ಯಾಕೆಂದ್ರೆ ಆ ಸಿನಿಮಾ ನೋಡಿದಾಗ ಇವರಿಬ್ರು ನನಗೆ ಎದ್ದು ಕಾಣ್ತಾ ಇದ್ರು. ಅವರಿಬ್ರು ಕೂಡ ಆ ಚಿತ್ರದ ಯಶಸ್ಸಿನ ಸಿಂಹಪಾಲು ಅವರಿಬ್ರಿಗೆ ಸೇರ್ಬೇಕು. ಹಾಗಾಗಿ ಅವರಿಬ್ರು ನಾನು ಕೇಳ್ಕೊಂಡೆ. ಈ ಒಂದು ಮಾತಾಡ್ಲಿಲ್ಲ ರಾಕ್ಲೈನ್ ಸರ್. ನಾಯಕಿಯನ್ನ ಕರೆಸುವಂತ ಪ್ರಕ್ರಿಯೆ ಆರಂಭ ಮಾಡಿದ್ರು. ಆದ್ರೆ ಅವ್ರ ತಂದೆ ಇಲ್ಲಿ ಕೂತಿದ್ದಾರೆ, ಸ್ಕೂಲ್ ಮೇಸ್ಟ್ ಅವರು, ಕಳಿಸೋದಿಲ್ಲ ಅಂತ ಹೇಳಿದ್ರು. ಅಂದ್ರೆ ಅದು ಕೋಪದಿಂದಲ್ಲ, ಉದ್ದಟತನದಿಂದಲ್ಲ. ಮಗು ಓದ್ಬೇಕು, SSLC ಓದ್ತಿದ್ದಾಳೆ, ಅವಳ ವಿದ್ಯಾಭ್ಯಾಸಕ್ಕೆ ಈ ಸಿನಿಮಾ ಅಡ್ಡಿ ಆಗುತ್ತೆ, ಅವಳು ಓದು ಮುಗಿಸಿದ ನಂತರ ನೀವು ಕರ್ಕೊಂಡೋಗಿ ಸಿನಿಮಾ ಮಾಡಿಸಿ ಅಂತ ಹೇಳಿದ್ರು. ನಮಗೆ ಅಲ್ಲಿವರೆಗೂ ಕಾಯೋಕೆ ಆಗ್ತಿರ್ಲಿಲ್ಲ. ಅಂದ್ರೆ ನೆನ್ನೆ ಮುಗಿದಿದೆ ಆ ಹುಡುಗಿಗೆ, ಮೊನ್ನೆ SSLC ಎಕ್ಸಾಮ್. ಆದ್ರೂ ರಾಕ್ಲೈನ್ ಸರ್ ಬಿಡ್ಲಿಲ್ಲ. ಅವ್ರಿಗೆ ತುಂಬಾ ತೊಂದರೆ ಕೊಟ್ರು, ಅದಕ್ಕೆ ಬೆನ್ನಿಂದನೇ ಬಿದ್ರು ಬೇಕು ಅಂತ ಹೇಳಿ. ಅದಾದ ನಂತರ ಆ ಹೆಣ್ಮಗು ಹೇಳಿದ್ದು, ನನಗೆ ಕನ್ನಡ ಭಾಷೆ ನಾನು ಯಾವತ್ತೂ ಕೇಳಿಸ್ಕೊಂಡೇ ಇಲ್ಲ, ನನಗೆ ಗೊತ್ತಿಲ್ಲದಿರೋ ಭಾಷೆಯಲ್ಲಿ ನಾನು ಹೇಗೆ ಹೋಗಿ ಆ್ಯಕ್ಟ್ ಮಾಡಲಿ, ನನಗೆ ಬೇಡ ಅಂತ ಹೇಳ್ತಾವ ಮಗು. ಅವಾಗ ರಾಕ್ಲೈನ್ ಸರ್ ಹೇಳಿದ್ರು, ಇಲ್ಲಮ್ಮ ನೀನು ಬಾ, ಫಸ್ಟು ನಾವು ವರ್ಕ್ಶಾಪ್ ಮಾಡ್ತೀವಿ, ನೀನು 1-2 ದಿನ ಇದ್ದು ನೋಡು, ನಿನಗೆ ಕಂಫರ್ಟ್ ಅನ್ಸಿದ್ರೆ ನೀನು ಮಾಡು, ಇಲ್ಲದಿದ್ರೆ ಪರವಾಗಿಲ್ಲ. ಯಾಕೆಂದ್ರೆ ಪ್ರಧಾನ ಪಾತ್ರ ಆಕೆ ಸಿನಿಮಾದಲ್ಲಿ, ಹೀರೋನೇ ಆಕೆ, ಹೀರೋಯಿನ್ ಅಲ್ಲ ಅವಳು, ಹೀರೋನೇ ಆಕೆ ಆಗಿರೋದ್ರಿಂದ ಅವಳಿಗೆ ಅದು ಕರೆಕ್ಟಾಗಿ ಮನಸ್ಸಿಗೆ ನಾಟದಾಗ ಮಾತ್ರ ಅವಳು ಅಭಿನಯಿಸ್ಬೇಕು. ಅವಳಿಗೆ ಆ ಸ್ವಾತಂತ್ರ್ಯವನ್ನು ಕೊಟ್ಟರು. ಅದಾದ ನಂತರ ಅವರು ಬಂದರು ಬೆಂಗಳೂರಿಗೆ ವರ್ಕ್ಶಾಪ್ಗೆ. ದೊಡ್ಡ ನಿರ್ಮಾಪಕರು ಬ್ಯಾನರ್ನಲ್ಲಿ S. ನಾರಾಯಣ ಅವ್ರ ನಿರ್ದೇಶನ ಅಂತ ಅನ್ಕೊಂಡು ಹೆದರ್ಕೊಂಡ್ಬಿಟ್ಟಿದ್ದಾನೆ ಹುಡುಗ. ಒಂದು 4-5 ದಿನ ಭಯದಲ್ಲೇ ಇದ್ದ. ಅದಾದ ನಂತರ ಚಳಿ ಬಿಟ್ಟೋಯ್ತು. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಏನು ಹೇಳ್ಕೊಡ್ತೀವಿ ಅದನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇನ್ನು ಮನೋಹರ್ ಜೋಶಿ, ಇವ್ರ ಬಗ್ಗೆ ನಾನು ಹೇಳೋಕ್ಕಿಂತ ಇವ್ರು ನೋಡ್ಕೊಂಡ್ ಬಂದಿದ್ದೀರಿ. ಕನ್ನಡ ಚಿತ್ರರಂಗಕ್ಕೆ ಇವರನ್ನ ಒಂದು ಬಾಲು ಮಹೇಂದ್ರ ಲೆವೆಲ್ಗೆ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಆ ಎಲ್ಲ ಅರ್ಹತೆ ಅವ್ರಿಗಿದೆ. ಇನ್ನು ಚಿಕ್ಕ ವಯಸ್ಸು, ಬಹಳಷ್ಟು ಕೆಲಸ ಅವರು ಕಲಿತು ಮಾಡೋದಕ್ಕೆ ಬೇಕಾದಷ್ಟು ವಯಸ್ಸಿದೆ. ಕಲಿತಾರೆ, ಮಾಡ್ತಾ ಇರ್ತಾರೆ, ಅದ್ಭುತವಾದ ರಿಸಲ್ಟ್ ಅನ್ನು ಕೊಡ್ತಾರೆ. ನನಗೆ ತುಂಬ ಇಷ್ಟವಾದ್ದು, ಲೊಕೇಶನಲ್ಲಿ ಕನ್ಫ್ಯೂಸ್ ಇಲ್ಲದೆ ಕೆಲಸ ಮಾಡ್ತಾರೆ. ನಿರ್ದೇಶಕರಿಗೆ ಏನು ಬೇಕೋ ಅದನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡಿಕೊಡ್ತಾರೆ. ಆಮೇಲೆ ಅವರ ಸೌಮ್ಯ ಸ್ವಭಾವ ಮತ್ತು ಸಮಯ ಪ್ರಜ್ಞೆ, ಸ್ವಲ್ಪ ಕೂಡ ಆಟಿಟ್ಯೂಡ್ಸ್ ಇಲ್ಲ, ಸರಳತೆ, ಇವೆಲ್ಲವೂ ಕೂಡ ಅವರನ್ನು ಬೆಳೆಸೋದಕ್ಕೆ ಒಂದು ಒಳ್ಳೆಯ ಬುನಾದಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೋಶಿ ಅವರು ದೊಡ್ಡ ಕ್ಯಾಮ್ರಾಮನ್ ಆಗಿ ಬೆಳೀತಾರೆ. ಇನ್ನು ಸರ್ ಬಗ್ಗೆ ಅಶೋಕ್ ಚಾವ್ಲಾ ಅವರವರು ಒಂದು ಮಾತು ಆಡೋದಿಲ್ಲ. ಅವರು ಯಾವಾಗಾದ್ರು ಬಂದಾಗ ಹೇಗಿದ್ದೀರ ಅಂತ ಕೇಳ್ತಾರೆ, ಅದು ಬಿಟ್ಟರೆ ನನ್ನ ಸಿನಿಮಾ ಹೇಗೆ ಮಾಡಿದಿರ ಅಂತ ಕೇಳೇ ಇಲ್ಲ. ಅವರು ಸಿನಿಮಾ ನೋಡಿದ್ರು, ಇವತ್ತು ಭಾಳ ಸಂತೋಷ ಆಯ್ತು ಅವರಿಗೆ. ಮಾಧ್ಯಮದ ಮುಂದೆ 2ನೇ ಸಲ ಬಂದು ಕೂತಿದ್ದಾರೆ. ಮುಂದೆ ಅವರು ಮಾತಾಡ್ತಾರೆ. ಕನ್ನಡದಲ್ಲಿ ಹೆಚ್ಚು ಸಿನಿಮಾಗಳನ್ನು ಅವ್ರು ಮಾಡಲಿ ಅಂತ ಹೇಳಿ ವೇದಿಕೆ ಮುಖಾಂತರ ಅವ್ರನ್ನ ನಾನು ಅಭಿನಂದಿಸ್ತೀನಿ. ಫನ್ ಫ್ಯಾಕ್ಟರ್, ಯಾಕಂದ್ರೆ ಎವ್ರಿ ಡೇ ವಿ ಯೂಸ್ ಟು ವರ್ಕ್ ಅಂಡ್ ವೇಕ್ ಅಪ್ ಅಂಡ್ ಗೋ ಟುವರ್ಡ್ಸ್ ಅ ಗೋಲ್, ಒಂದು ಟೀಮ್ ತರ. ಸೊ ಎವ್ರಿಬಡಿ ಇನ್ ದ ಯೂನಿಟ್, ಲೈಕ್ ಜಂಬೆ ಸರ್, ರೆಡ್ಡಿ ಸರ್, ರಂಜನ್ ಸರ್, ಕೌಶಿಕ್ ಸರ್, and Pankaj sir, everybody, and of course the director Joshi sir and Rockline sir, everybody was very helpful, and they actually tuned me and molded me into a character that you saw today in the screens. ಹೌದು, ಒರಿಜಿನಲ್ ಸ್ಯಾರೆಟ್ ಒಂದು 25-26 ಸಲ ನೋಡಿದ್ವಿ. ಯಾಕಂದ್ರೆ ಈ ಸಿನಿಮಾ ಹೀರೋ ಇಸ್ ನಾಟ್ ಅ ಹೀರೋ ಒಂದು ವೆರಿ ಟಿಮಿಡ್, ವೆರಿ ನೈಸ್, ವೆರಿ ಲೈಕ್ ಹೆಲ್ಪ್ಫುಲ್. ಹೀರೋಯಿನೇ ಹೀರೋ ತರ ಇದೆ ಫುಲ್ ಪಿಕ್ಚರ್ ಅಲ್ಲಿ. ಒಂದು ಗುದ್ರ ಓಡಿಸ್ತದೆ, ಬುಲೆಟ್ ಓಡಿಸ್ತದೆ, ಟ್ರ್ಯಾಕ್ಟರು, ಟ್ರಕ್, ಲಾರಿ, ಕಾರು, ಏನು ಏರೋಪ್ಲೇನ್ ಬಾಕಿ ಅಷ್ಟೇ ಇದೆಲ್ಲ ಓಡಿಸ್ತದೆ. ಸೊ ಅದಕ್ಕೋಸ್ಕರನೇ ಹೀರೋ ಒಂದು
ಹಿ ಕುಡಂಟ್ ಹಿಟ್ ಬ್ಯಾಕ್. ಯಾಕಂದರೆ ಫುಲ್ ಎಷ್ಟು ದೊಡ್ಡ ದೊಡ್ಡ ಆಳು, ನಾನು ಹೀರೋ ಎಷ್ಟು ಚಿಕ್ಕ ಇದೆ, ಒಂದು 6 ಜನ ಕಲಸಿ ಹೊಡೆದ ಇದ್ರೆ ಏನಾಯ್ತು ಅಷ್ಟೇ. ಸೊ और मनसू मल्लिके के बारे में बताना चाहती हूँ तो मनसू मल्लिके बहुत ही अच्छी फिल्म है. उसमें से आपको बहुत मतलब छोटे बच्चों से बूढ़े लोगों तो बहुत कुछ सीखने के लिए मिलेगा, क्योंकि आप फिल्म देखते हो तो हर फिल्म में एक लड़का ही हीरो होता है, वो बुलेट चलाता है, गुंडे आकर लड़की को क्या छेड़छाड़ कुछ करते तो वो खुद आकर लड़की को बचाता है. लेकिन मनसू मल्लिके में ऐसा नहीं है कि लड़की स्ट्रांग दिखाई है, वो बुलेट चलाती है, ट्रैक्टर चलाती है, जैसे इसने कहा कि सिर्फ एरोप्लेन चलाना बाकी है. तो मतलब लड़की भी सब कुछ कर सकती है और बहुत स्ट्रांग है. इस फिल्म में दिखाया और इसका एंड तो आपने देखा है, तो वो शायद मुझे लगता है कि वो रियल है. With the Kannada film industry via Rockline, sir, where such courageous steps are being taken. I could see certain trailers of other films which were looking very mainstream, but he's taken the courage. These people have taken the courage. S. Narayanan has taken the courage as a director to come forward with a different vision. Or Manohar has taken the courage in terms of positioning and finding the locations which are completely different as compared to the Marathi Sairat. So for me, it's been a very different experience altogether from Marathi to Hindi. The only constant, I would say, the big constant is the music by Ajay Atul and the writing by Nagaraj Manjule, which remains the constant. But there is an adaptation for audiences in Kannada, depending as far as how the director saw it. And I would like to congratulate these people on that front, that they had the courage to have a different vision. So for me, it's a great learning experience. Thanking all of you.